ಮಕ್ಕಳಿಗೆ ಮೊಬೈಲ್ ನಿಷೇಧ, ಸಾಮಾಜಿಕ ಜಾಲ ನಿಷೇಧ. ಯಾವ ರೀತಿ ನಿಷೇಧ ಮಾಡ್ತೀರಿ? ಮಕ್ಕಳು ಕೈನಲ್ಲಿ ಫೋನ್ ಹಿಡ್ಕೊಂಡ್ರು ಅಂತ ಇಟ್ಕೊಳ್ಳಿ, ಏನ್ ಕಾನೂನು? ಜೈಲ್ಗೆ ಹಾಕ್ತೀರಾ? ಕೇಸ್ ಹಾಕ್ತೀರಾ? ಬಂಧನ ಮಾಡ್ತೀರಾ? ಶೋಕಿಗೆ ಹೇಳ್ಬಾರ್ದು. ನೀವು ಯಾವ ಕಾರಣಕ್ಕೆ ಕಾಲೇಜು ಸ್ಕೂಲ್ಗಳಿಗೆ ತೆಗೆದುಕೊಂಡು ಹೋಗೋದು ಬೇಡ. ಕಾಲೇಜು ಸ್ಕೂಲುಗಳು ಪರೀಕ್ಷೆ ಅದು ಬೇಡ. ಆದರೆ ಈ ಪ್ರಪಂಚದ ಉದ್ದಗಲಕ್ಕೂ ಇವತ್ತು ಸಾಮಾಜಿಕ ಜಾಲತಾಣ ಅದು ಒಂದು ಬೆಳೆದಿದೆ, ಅಸಾಧ್ಯ. ನೀವು ಮಕ್ಕಳನ್ನ ನಿಷೇಧ ಮಾಡಿದ್ರೆ ಮಕ್ಕಳನ್ನ ತಡೆ ಹಿಡಿಯೋರು ಯಾರು? ತಂದೆ ಮೇಲೆ ವಿರೋಧಾಗ್ತಾರೆ, ತಾಯಿ ಮೇಲೆ ವಿರೋಧಾಗ್ತಾರೆ, ಮನೆ ಬಿಟ್ಟು ಹೋಗ್ತಾರೆ, ಗಲಾಟೆ ಮಾಡ್ತಾರೆ, ಎಲ್ಲೋಗ್ತಾರೋ ಗೊತ್ತಿಲ್ಲ. ಇದು ಎಚ್ಚರ ಇರಲಿ ಸರ್ಕಾರಕ್ಕೆ. ಸುಮ್ಮನೆ ಇದರಲ್ಲಿ ಮಾತಾಡಕ್ಕೆ ಹೋಗಬೇಡಿ. ಯಾವ ರೀತಿ ನೀವು ಸೂತ್ರ ಏನು? ಮಕ್ಕಳ ಸಾಮಾಜಿಕ ಜಾಲತಾಣ ತೆಗಿಬೇಕು ಅಂತಂದ್ರೆ ಸುಮ್ಮನೆ ಹೇಳ್ಬಿಡ್ದಲ್ಲ. ಯಾವ ರೀತಿ ತೆಗಿತೀರಿ? ಕಾರಣ ಏನು? ಈಗಾಗಲೇ ಕೋಟಿ ಮಕ್ಕಳು ಒಬ್ಬೊಬ್ಬ ಬರ್ತಾ ಮೂರು ಇದೆ. ಯಾವ ರೀತಿ ತಡಿತೀರಿ? ಸರ್ಕಾರದ ನಿರ್ಧಾರ ಏನು? ನಾನಂತೂ ಇದಕ್ಕೆ ಯಾರು ಏನೇ ತಿಳ್ಕೊಳ್ಳಿ ಸ್ಪಷ್ಟ ವಿರೋಧ. ಇವತ್ತು ಇಡೀ ವಿಶ್ವದ ಅನೇಕ ಸುದ್ದಿಗಳನ್ನ ತಿಳ್ಕೊಳ್ತಕ್ಕಂಥ ಪರಿಸ್ಥಿತಿ ಇರುವಾಗ ಸಣ್ಣ ಮಕ್ಕಳಿಗೂ ಪ್ರಪಂಚದ ವಿದ್ಯಮಾನಗಳು ಗೊತ್ತಾಗಲಿ, ಬಹಳ ಹುಷಾರಾಗಿ ತಂದೆ ತಾಯಿಗಳು ನೋಡ್ಕೊಳ್ಳಿ. ಆದರೆ ಸಾಮಾಜಿಕ ಜಾಲತಾಣ ನಿಷೇಧ ಬೇಡ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.